ಗೌರವ ಸೂಚಿಸುವಂಥ ಒಂದು ಸಿನಿಮಾ ಇದಾಗಿದೆ ಅನ್ನೋದು ನನಗೆ ಆ ಸಿನಿಮಾದಲ್ಲಿ ಆ ಪಾತ್ರ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅನ್ನೋದು ತುಂಬ ಹೆಮ್ಮೆಯ ವಿಷಯ. ಅದನ್ನು ಪ್ರಾಮಾಣಿಕವಾಗಿ ಮಾಡಿದೀರಾ ಇಲ್ಲ ಅನ್ನೋದು ಎಲ್ಲರೂ ಗೊತ್ತಾಗುತ್ತೆ. ಆದರೆ ತುಂಬ ಪ್ರಾಮಾಣಿಕವಾಗಿ ಮಾಡಿರ್ತಾರೆ ಅನ್ನೋ ಗ್ಯಾರಂಟಿನ ಕೊಡೋದಿಲ್ಲ, ಯಾಕಂದರೆ ಬರ್ಗೂರು ಸರ್ ನಾನು ಹೇಳ್ಕೊಡ್ತಾರೆ. ಬರ್ಗೂರು ಸರ್ ಸಿನಿಮಾ ಅಂದರೆ ಬರೀ ಮನರಂಜನೆ ಮಾತಿನಲ್ಲ, ಅದು ಪ್ರೇಕ್ಷಕರೊಂದಿಗಿನ ಸಂವಾದ, ಸಾಹಿತ್ಯಿಕವಾಗಿ ಎಲ್ಲ ರೀತಿಯಲ್ಲೂ ಪ್ರೇಕ್ಷಕರೊಂದಿಗಿನ ಒಂದು ಸಂವಾದ, ಅವರ ಮನಸ್ಸಿನಲ್ಲಿ ಒಂದು ಚಿಂತನೆಯನ್ನು ಹುಟ್ಟಾಕುವಂಥ ಒಂದು ಸಾಧನ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸಿನಿಮಾ ಬಗ್ಗೆ ಹೆಚ್ಚಿಗೆ ಇವಾಗ ಮಾತಾಡೋದು ಗೊತ್ತಿಲ್ಲ, ನಾನು ಮಾತಾಡೋದು ಸರ್ ಮಾತಾಡಲ್ಲ, ನಾನು ಮಾತಾಡ್ತೇನೆ. ಮುಖ್ಯವಾಗಿ ಇದು ಆಡಿಯೋ ರಿಲೀಸ್, ಈ ಸಿನಿಮಾದ ಆಡಿಯೋ ರಿಲೀಸ್. ಈ ಸಿನಿಮಾದ ಸಂಗೀತ ನಾನು ಕೇಳಿದ್ರೆ ನನಗೆ ಹಾಡು ಇದೊಂದೋಗಲೇ ಹೆಚ್ಚು ಮಾಡೋದ್ರಿಂದ ಕಮರ್ಷಿಯಲ್ ಸಿನಿಮಾದಲ್ಲಿ ಹಾಡುಗಳು ಕಡಿಮೆ ಸಿಗ್ತಲ್ಲ, ಸೊ ಹಾಡನ್ನ ರಚನೆ ಮಾಡೋದು ಸ್ವಲ್ಪ ಕಷ್ಟ ಕೆಲಸ ಆಗಿದೆ. ಅದನ್ನು ಪರವಾಗಿಲ್ಲ ಒಂದೆಲ್ಲ ಬಳಸಿದ್ದೀನಿ ಅಂದರೆ ಥ್ಯಾಂಕ್ಸ್ ಟು ಸರ್. ಜೊತೆಗೆ ಮ್ಯೂಸಿಕ್ ಕೂಡ, ಸಂಗೀತ ಕೂಡ, ಪಂಪನ ಕಾವ್ಯಕ್ಕೆ ಸಂಗೀತ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಅಂತ ಅನಿಸುತ್ತೆ ನನಗೆ. ಶಮಿತಾ ಮಲ್ಲವರವರ ಮ್ಯೂಸಿಕ್ ಪಂಪನ ಕಾವ್ಯಕ್ಕೆ ದನಿಯಾಗಿದೆ ಅಂತ ನನಗನ್ಸುತ್ತೆ. ಪಂಪನ ಕಾವ್ಯದ ಆತ್ಮವನ್ನು ತುಂಬ ಚೆನ್ನಾಗಿ ಜನಗಳು ತಗೊಂಡೋಗಿ ತಲುಪಿಸಿದ್ದಾರೆ ಅಂತ ಅನಿಸುತ್ತೆ. ಅಷ್ಟೇ ಸಿನಿಮಾ ಬಗ್ಗೆ ಏನು ಮಾತಾಡೋದಿಲ್ಲ. ಹಾಗಾಗಿ ಜೊತೆಗೆ ಪಂಪನ ಬಗ್ಗೆ ಸಿನಿಮಾ ಈಗ ಶಮಿತಾ ಹೇಳ್ತಾ ಇತ್ತು, ಇವತ್ತಿಗೂ ಇದೆಲ್ಲ ಡೆವಲಪ್ಮೆಂಟ್ ಆಗಿದೆ. ಇವತ್ತಿನ ರಾಜಕೀಯ ವ್ಯವಸ್ಥೆ, ಅವತ್ತಿನ ರಾಜಕೀಯ ವ್ಯವಸ್ಥೆ ಎಲ್ಲ ಇಷ್ಟು ಒಂದೇ ಥರ ಇದೆ. ಇವತ್ತು ರಾಜ್ಯಾಭ್ಯಾನ ಮಾಡ್ತಾ ಇದ್ದಾರೆ. ಸೊ ಅದರ ಮಧ್ಯ ಒಬ್ಬ ಕಲಾವಿದನ ಕೆಲಸನ ಪಂಪ ಹೇಗೆ ನಿಭಾಯಿಸ್ತಾ ಇದ್ರು, ಅದನ್ನು ಮಾದರಿ ಆಗ್ಬಾರ್ದು ನಮಗೆಲ್ಲರಿಗೂ ಕಲಾವಿದರಿಗೆ, ಎಲ್ಲ ಕಲಾ ಮಾಧ್ಯಮಗಳಿಗೂ ಕಲಾವಿದರಿಗೂ ಮಾದರಿ ಆಗ್ಬಾರ್ದು. ಈ ಸಿನಿಮಾ ಮೂಲಕ ನಾವೆಲ್ಲರಿಗೂ ಒಂದು ಚಿಂತನೆ ಹುಟ್ಟು ಹಾಕಿದ್ರೆ ಅದು ಈ ಸಿನಿಮಾ ಅದು ಸಾರ್ಥಕ ಅಂತ. ಥ್ಯಾಂಕ್ ಯು.